ಪುನೀತ್ ರಾಜ್ಕುಮಾರ್ ಅವರು. ಆಮೇಲೆ ಇದು ರಾಜ್ಕುಮಾರ್ ಮೂವಿ ನೋಡ್ದಾಗಿಂದ ಜಾಸ್ತಿ ಇಷ್ಟ. ನಾನ್ ರಾಜ್ಕುಮಾರ್ ಮಗ, ಅವ್ರಿಗೆ ಅದು 0% ಸಹ ಇರ್ಲಿಲ್ಲ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ. ಇನ್ನ ರೀಲ್ಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಇವ್ರೊಬ್ಬರೇ ಮುಂದೆ ನಿಂತಿರ್ತಾರೆ, ಇಬ್ರು ನಿಂತಿರ್ತಾರೆ. ಯಾಕೆ? ಫಸ್ಟ್ ಚೈನೀಸ್, ಜಪಾನೀಸ್, ಚೈನೀಸ್ ಅನ್ನೋರು. ಇವಾಗ ನೋಡಿದ್ರೆ ಕೊರಿಯನ್ ಇನ್ನ ರೀಲ್ಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಇವ್ರೊಬ್ಬರೇ ಮುಂದೆ ನಿಂತಿರ್ತಾರೆ, ಇಬ್ರು ನಿಂತಿರ್ತಾರೆ. ಯಾಕೆ? ಯಾಕಂದ್ರೆ ಅವ್ರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಇದೆ ಅವ್ರಿಗೆ. ನಮ್ಗಷ್ಟು ಡ್ಯಾನ್ಸ್ ಬರಲ್ಲ. ಫಸ್ಟ್ ಇವರಿಬ್ರು ಡ್ಯಾನ್ಸ್ ಆಡ್ತಿದ್ರು. ಇವ್ರಿಗೆ ಇತ್ತು ಫಂಕ್ಷನ್ ನಮ್ಮಿದ್ರಲ್ಲಿ ಫಂಕ್ಷನ್ ಮ್ಯಾರೇಜ್ ಅಂತಿದ್ರೆ ಇವರಿಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಆರು. ಫಸ್ಟ್ ಇವ್ಳಿಗೆ ಹೇಳ್ಕೊಡ್ತಿದ್ರು. ಇವಾಗ ಇವ್ರು ನಮ್ಮಿಬ್ರಿಗೆ ಹೇಳ್ಕೊಡ್ತಾರೆ. ನನಗೆ ಒಂಚೂರು ಬಾಡಿ ಲ್ಯಾಂಗ್ವೇಜ್ ಇರಲಿಲ್ಲ, ಡ್ಯಾನ್ಸೇ ಆಡ್ತಿರ್ಲಿಲ್ಲ. ಜಸ್ಟ್ ಅವತ್ತು ಒಂದು ಆಡಿದಕ್ಕೆ ಅಲ್ಲಿಂದ ನನಗೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜಸ್ ಆಗೋದಾಯ್ತು. ಜೂನಿಯರ್ ಆದ್ರೂ ಟೀಚರ್ ಅಂದ್ರೆ ಮನೇಲಿ ಅಕ್ಕ ತಂಗಿ ಅಂತೆಲ್ಲ ಬಂದಾಗ, ಸ್ಕೂಲಲ್ಲೂ ಅಷ್ಟೇ ಫ್ರೆಂಡ್ಸ್ ಅಂತ ಬಂದಾಗ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಅಂತ ಬಂದಾಗ ನಾನು ಮುಂದೆ ನಿಂತ್ಕೋಬೇಕು, ನಾನು ಮುಂದೆ ಮಾಡ್ಬೇಕು, ಎಲ್ಲರೂ ಕಣ್ಣಿಗೂ ನೀಟಾಗಿ ಕಾಣಿಸ್ತೀನಿ ಅನ್ನೋದೊಂದು ಥಾಟ್ ಇರುತ್ತೆ. ನಿಮ್ 3 ಜನದಲ್ಲಿ ಯಾವಾಗಲೂ ಆ ಥರದ್ದಿಲ್ಲ. ನಮ್ಗೆ ಯಾರು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೋ ಅವ್ರ ಮುಂದೆ ನಿಂತ್ಕೊಬೇಕು ಅಂತ. ಇವಾಗ ನಾವು ಟೀಚ್ ಮಾಡ್ಕೊಡ್ತಿದಾರ, ಆಬ್ವಿಯಸ್ಲಿ ಅವ್ರ ಮುಂದೆ ಇರ್ತಾರೆ. ಸೊ ನಾವು ಅದ್ರಲ್ಲಿ ಇಲ್ಲ, ನಾನು ಇಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು, ಇವ್ರು ಹೇಳ್ಕೊಡ್ತಾರೆ. ಸೊ ಇವ್ರು ಹೇಳ್ಕೊಟ್ಟಿರೋದನ್ನ ನಾವು ಕಲಿತೀವಿ. ಸೊ ನಾವು ಹಿಂದೆಗಡೆ ನಿಂತ್ಕೊಂಡು ಮಾಡ್ತೀವಿ. ಸೊ ಮುಂದೆಗಡೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ, ಆ ತರ ಏನಿಲ್ಲ. ಸೊ ಸ್ಕೂಲಲ್ಲಿ ಬೇರೆ ತರ, ಸ್ಕೂಲಲ್ಲಿ ಗ್ರೂಪ್ ಡ್ಯಾನ್ಸ್ ಇದ್ದಾಗ ಆಲ್ಮೋಸ್ಟ್ 50 ಮೆಂಬರ್ಸ್ 40 ಮೆಂಬರ್ಸ್ ಇರ್ತಾರೆ. ಸೊ ಅದ್ರಲ್ಲಿ ಚೆನ್ನಾಗಿ ಆಡ್ತಿದ್ರು ಪರವಾಗಿಲ್ಲ, ನಾನ್ ಕಾಣಿಸ್ಬೇಕು. ನಾನು ವಿಡಿಯೋ ತೆಗೆದ್ರೆ ನಮ್ಮ ಪೇರೆಂಟ್ಸ್ ಯಾರಾದ್ರೂ ಬಂದು ಯಾರೇ ಬಂದು ಫೋಟೋ ತೆಗೆದು ವಿಡಿಯೋ ತೆಗೆದು ನಾನ್ ಕಾಣಿಸ್ಬೇಕು ಮುಂದೆಗಡೆ. ನಾನ್ ಸ್ಕೂಲಲ್ಲಿ ಲೈಕ್ ಫ್ರಂಟ್ ಅಲ್ಲಿ ಏನದು ಕಾಣಿಸ್ಬೇಕು ಅಂತ ಇರುತ್ತೆ. ಅಲ್ಲ, ಬಟ್ ಸಿಸ್ಟರ್ಸ್ ಅಲ್ಲೂ ಬ್ರದರ್ಸ್ ಅಲ್ಲೂ ಕಸಿನ್ಸ್ ಅಂತ ಬಂದ್ರು ಡೈ ನೀನ್ ಯಾಕೆ ಮುಂದೆ, ನಾನ್ ಮುಂದೆ ಇರ್ತೀನಿ ಅನ್ನೋದೆಲ್ಲ ಇರುತ್ತೆ. ನಾನು ತುಂಬಾ ಜನರು ಮನೇಲಿ ನೋಡಿದ್ದೀನಿ ಅಂತೆಲ್ಲ, ಅದಕ್ಕೆ ಕೇಳಿದೆ. ನಿಮ್ಮ 3 ಜನದಲ್ಲಿ ಯಾವತ್ತೂ ಡಿಫ್ರೆನ್ಸಿಯೇಷನ್ಸ್ ಬಂದಿಲ್ಲ ಅಂತ ನಿಮ್ಗೂ ಅನ್ಸಿಲ್ಲ? ಓಕೆ, ಈಗ ನನ್ನ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಇಬ್ರು ಒಪ್ಕೋತಾರೆ. ಇವರೇ ಹೇಳ್ತಾರೆ ಒಂದೊಂದ್ಸಲ ನನ್ ಮುಂದೆ ನಾನೇ ಹೋಗಲ್ಲ ಅಂತ. ಆಗ್ಲೇ ಏನು ಹೇಳಿದ್ರೆ ಚೇಂಜ್ ಮಾಡಿ ಅಂತ ಕೇಳ್ತಾರೆ. ಅವನಲ್ಲಿ ಇಲ್ಲಿನ ಫ್ರಂಟ್ ಅಲ್ಲಿ ಹಾಕಿ ನೀವಿಬ್ರು ಬ್ಯಾಕ್ ಹೋಗಿ ಅಂತ. ಬಟ್ ಇವಾಗ ಮುಂದೆ ಹಾಕ್ಬಿಟ್ರೆ ಡ್ಯಾನ್ಸ್ ಚೆನ್ನಾಗಿ ಮಾಡೋದು ಇವ್ರು. ಇವಾಗ ಫಸ್ಟ್ ಡ್ಯಾನ್ಸ್ ಚೆನ್ನಾಗಿರ್ಬೇಕು. ಡ್ಯಾನ್ಸ್ ಚೆನ್ನಾಗಿದ್ರೆ ನಾವೇ ಚೆನ್ನಾಗಿ ಕಾಣಿಸ್ತೀವಿ, ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಮುಂದೆನೆ ಚೆನ್ನಾಗಿ ಆಡ್ತಿಲ್ಲ ಕರೆಕ್ಟ್ ಆಗಿ ಅಂದ್ರೆ, ಅಷ್ಟು ಬಾಡಿ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ ಅದನ್ನ ನಂಗೆ ಸ್ಕ್ರೋಲ್ ಮಾಡ್ಬಿಡ್ತಾರೆ. ಅಷ್ಟ ನೋಡೋಕಲೆ ಎತ್ತು ಅಂತ ಹೇಳ್ಬಿಟ್ಟು ಹಿಂಗ್ ನೋಡ್ಬಿಡ್ತಾರೆ. ಅವರಿಬ್ರು ಫೇವರೇಟ್ ಆಕ್ಟರ್, ಹಳೆ ಆಕ್ಟರ್, ಹೊಸ ಆಕ್ಟರ್ ಇಬ್ರು ಹೇಳಿದ್ರು. ನಿಮ್ಗೆ ಯಾರು ಆಕ್ಟರ್? ನಮ್ಗೆ ಇವರು ಪುನೀತ್ ರಾಜ್ಕುಮಾರ್. ಪ್ರೆಸೆಂಟ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅಂಡ್ ಯಶ್ ಅವರು. ರಾಜ್ಕುಮಾರ್ ಅಂಡ್ ಆಟೋ ಶಂಕರ್ ಇದೆ. ಅಂದ್ರೆ ಫಸ್ಟ್ ಅವಾಗ ಅವ್ರ ಮೂವಿನ ನಾವು ನೋಡ್ತಾ ಇದ್ದೀವಿ. ನಮ್ಮ ಮನೇಲಿ ಅವಾಗ ಚಿಕ್ಕದು ಟಿವಿ ಇತ್ತು, ಬರುತ್ತಲ್ಲ ಯಾವ್ದು ಚಿಕ್ಕದು ಈ ತರ ಡೂಮ್ ಟಿವಿ. ಅವಾಗ 24/7 ಅವ್ರದ್ದು, ಇಲ್ಲ ಅಂದ್ರೆ ರಾಜ್ಕುಮಾರ್ ಅವ್ರದ್ದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅವ್ರದೇ ಬರ್ತಿತ್ತು. ಅವೇ ನೋಡ್ತಾ ಇದ್ರಿ. ಅದಕ್ಕೆ ನಮ್ಗೆ ಅವಾಗ ಅವು 2 ಹೀರೋಸ್ ಬಿಟ್ಟು ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಗೆ ಯಶ್ ಅವ್ರು ಇರೋ ಮೂವಿ ನೋಡೋದು ಸ್ಟಾರ್ಟ್ ಮಾಡಿದ್ರಿ. ಅದ್ ನೋಡಿದ್ಮೇಲೆ ಇವಾಗ ನಮ್ಗೆ ಸ್ವಲ್ಪ ಜನ ಇವ್ರ ಆಕ್ಟರ್ಸ್ ಅಂತ ಗೊತ್ತು. ಅದಕ್ಕಿಂತ ಮುಂಚೆ 3 ಜನ ಗೊತ್ತಿದೆ. ಪುನೀತ್ ರಾಜ್ಕುಮಾರ್ ಅವರು. ಆಮೇಲೆ ಇದು ರಾಜ್ಕುಮಾರ್ ಮೂವಿ ನೋಡ್ದಾಗಿಂದ ಜಾಸ್ತಿ ಇಷ್ಟ. ಅಪ್ಪು ಸರ್ ಡ್ಯಾನ್ಸ್ ಅಂದ್ರೆ ಅವ್ರನ್ನ ಬೀಟ್ ಮಾಡಕ್ಕೆ ಕರ್ನಾಟಕ ಆಗಲ್ಲ. ಸೊ ನೀವು ಕೂಡ ಡ್ಯಾನ್ಸ್ ಮಾಡೋದ್ರಿಂದ ಅವ್ರು ಯಾವ ತರ ನಿಮ್ಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಡ್ಯಾನ್ಸ್ ಅಲ್ಲಿ? ಅವಾಗ ಅಷ್ಟು ನಮ್ಗೆ ಡ್ಯಾನ್ಸ್ ಆಡ್ಬೇಕು, ಅವ್ರು ನೋಡಿ ಈ ತರ ಡ್ಯಾನ್ಸ್ ಕಲ್ತ್ಕೊಬೇಕಂತ ಈಗ ಅವ್ರು ಡ್ಯಾನ್ಸ್ ನೋಡಿದ್ರೆ ಅನ್ಸುತ್ತೆ, ಇವಾಗ ಅನ್ಸುತ್ತೆ, ಇವಾಗ ತಗೋಬೇಕು ಆ ತರ ಡ್ಯಾನ್ಸ್ ಅನ್ಸುತ್ತೆ. ಅಪ್ಪು ಸರ್ ಅವ್ರದ್ದು ತಗೊಂಡ್ರೆ ಚೆನ್ನಾಗಿರ್ತೈತೆ. ಅವ್ರು ಇದುವರೆಗೂ ಇದ್ದಿದ್ರೆ ಇನ್ನ ಬೇರೆ ಬೇರೆ ತರದ್ದು ಮಾಡ್ಕೊಂಡು ಹೋಗಿರೋರು. ಅವ್ರದ್ದು ನಾವು ಫಾಲೋ ಮಾಡ್ಬೋದಾಗಿತ್ತು ಇನ್ನ ಜಾಸ್ತಿ. ಅಪ್ಪು ಸರ್ ಯಾಕೆ ಅಷ್ಟೊಂದು ಇಷ್ಟ ಆಗೋದು ಅಂದ್ರೆ ಅವ್ರದ್ದು ಏನಿದೆ, ಅವ್ರು ಯಾವ ತರ ಇದ್ದಾರೆ ಪಾಸಿಟಿವ್ ಆಗಿ, ಹಂಗೆ ಎಲ್ಲಾರ ಹತ್ರನೂ ಇದ್ದಾರೆ. ಅಂದ್ರೆ ಇವಾಗ ಒಬ್ಬೊಬ್ರು ಒಂದೊಂದು ಸೆಲೆಬ್ರಿಟೀಸ್ ಅಲ್ಲಿ ಮೂವಿದಲ್ಲೇ ಒಂಥರ ಇರ್ತಾರೆ, ರಿಯಲ್ ಆಗಿ ಒಂಥರ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದ್ ತರ ಕ್ಯಾರೆಕ್ಟರ್ ಇರುತ್ತಲ್ವಾ. ಅವ್ರದ್ದು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಕ್ಯಾರೆಕ್ಟರ್. ಅಷ್ಟು ಆಕ್ಟರ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್. ಅದಾದ್ಮೇಲೆ ಅವರು ನಮ್ಮನ್ನ ಬಿಟ್ಟು ಹೋದಾಗ ನಿಮ್ಗೆ ನ್ಯೂಸ್ ಗೊತ್ತಾದಾಗ ಹೌ ಯು ಫೀಲ್ ಆಸ್ ಅ ಫ್ಯಾನ್? ಅವಾಗ ನಮ್ಗೆ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರ ಡೆತ್ ನ್ಯೂಸ್ ಬಂದಾಗ ಆಫ್ಟರ್ನೂನ್ ನಾವು ಕಾಲೇಜಲ್ಲಿ. ಸೊ ಕಾಲೇಜಲ್ಲಿ ಲೈಕ್ ಯೂಶಲಿ ರೀಲ್ಸ್ ಫೀಡ್ ಅಲ್ಲಿ ಯಾವಾಗ್ಲೂ ಇವ್ರು ಸತ್ರು ಅವ್ರು ಸತ್ರು ಅಂತ ಬರುತ್ತೆ, ಫೇಕ್. ಓಕೆ, ಸೊ ನಾವು ಲಂಚ್ ಮಾಡ್ಬೇಕಿತ್ತು. ನಾನು ಅವಾಗ ಇದ್ದಿದ್ದು ಫಸ್ಟ್ ಇಯರ್ ಬಿಕಾಮ್ ಮುಗ್ದಿತ್ತು ಅನ್ಸುತ್ತೆ ಹತ್ತತ್ರ. ಅವಾಗ ಹೇಳಿದ್ರು ಇಲ್ಲ ಪುನೀತ್ ರಾಜ್ಕುಮಾರ್ ತೀರೋಗಿದ್ದಾರೆ ಅಂತ ಅಂದ್ರು. ನಾವ್ ಇಟ್ಕೊಂಡು
ಅಫಿಷಿಯಲ್ ನ್ಯೂಸ್ ಬಂದಿದ್ಯಾ ಇಲ್ಲ ಅಲ್ವಾ, ಸುಮ್ನೆ ಯಾಕೆ ಹೇಳ್ತೀರಾ, ಕೆಲವ್ರು ನಿಜ ಅನ್ಕೊಂಡ್ಬಿಡ್ತಾರೆ ಅಂತ ನಾನು ಹೇಳಿದೆ, ಲೈಕ್ ಕಾಮನ್ ಆಗಿ. ಸೊ ಲೈಕ್ ಬೈದಂಗೆ ಹೇಳಿದೆ. ಸೊ ಏನೋ ಫೇಕ್ ನ್ಯೂಸ್ ನೋಡ್ಬಿಟ್ಟು ಅದನ್ನ ಎಲ್ರಿಗೂ ಲೈಕ್ ಹೇಳಿದ್ರೆ ಎಲ್ಲರೂ ನಿಜ ಅನ್ಕೊಳ್ತಾರೆ, ಯಾಕೆ ಹೇಳ್ತಿದ್ಯಾ ಹಂಗೆ. ಸೊ ಬರ್ತಾ ಎಲ್ಲರೂ ಫೀಡಲ್ಲೂ ಬರ್ತಿದೆ. ಸೊ ಲಂಚ್ ಟೈಮಲ್ಲಿ ನಮ್ಗೆ ಮೊಬೈಲ್ ಅಲೋ ಮಾಡ್ತಿದ್ರು. ಓಕೆ, ಸೊ ಅವಾಗ ರೀಲ್ಸ್ ನೋಡ್ಬೇಕಾದ್ರೆ ಎಲ್ಲರೂ ಫೀಡಲ್ಲಿ ಬರ್ತಿದೆ. ಸೊ ಹಾಸ್ಪಿಟಲ್ಗೆ ಹೋಗಿದಾರಂತೆ. ಸೊ ಸಡನ್ ಏನದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಸೊ ಈ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತೆ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾ ಇತ್ತು. ನಾ ಆಗ್ಲೂ ಕೇರೆ ಮಾಡಕ್ ಹೋಗಿಲ್ಲ. ಯಾವ ಫೇಕ್ ನ್ಯೂಸ್ ಇರುತ್ತೆ, ನೀವು ನೀಟಾಗಿ ನೋಡಿರೋದಿಲ್ಲ, ನೋಡಿ TV9 ಅಲ್ಲಿ ಬಂದಿದ್ಯಾ, ನಮ್ಗೆ TV9 ಅಲ್ಲಿ ಬಂದ್ರೆ ಬ್ರೇಕಿಂಗ್ ನ್ಯೂಸ್ ಅದು ಕನ್ಫರ್ಮ್ ಇಟ್ಕೊಂಡು ನ್ಯೂಸ್ ಅಲ್ಲಿ ಬಂದಿಲ್ಲ, ಯಾಕೆ ಹಂಗೆ ಹೇಳ್ತೀರಾ ಅಂತ ಅಂದ್ರೆ. ಆಮೇಲೆ ಎಲ್ರಿಗೂ ಎಲ್ಲ ಮನೆಗೆ ಹೋಗ್ರಿ ಲೈಕ್ ಯಾವ್ದೋ ಡೆತ್ ಆಗಿದೆ ನೋಡಿ. ಆವಾಗ ಐಡಿಯಾ ಬಂತು, ಸೀರಿಯಸ್ಲಿ ಡೆತ್. ನಂಗೆ ಯಾರಿಗೂ ನಂಬಕ್ಕೆ ಆಗ್ತಿಲ್ಲ ಫಸ್ಟ್ ಆಫ್ ಆಲ್. ಸೊ ಅವ್ರಿದ್ದು ಫಿಟ್ ಆಗಿ, ಸೊ ಯಾವುದೇ ರೀತಿಯಾದ ಕಾಯಿಲೆ ಕೂಡ ಇರ್ಲಿಲ್ಲ. ಸೊ ಜಿಮ್ಗೆಲ್ಲ ಹೋಗ್ತಿದ್ರು, ಡ್ಯಾನ್ಸ್ ಅಲ್ಲೂ ಅಷ್ಟು ಎನರ್ಜಿ ಇದೆ ಅಂದ್ರೆ ನಮ್ಗೆ ಐಡಿಯಾ ಮಾಡ್ಕೊಳಕ್ಕೆ ಆಗಲ್ಲ. ಸೊ ರೀಸನ್ ಏನು ಕೂಡ ಗೊತ್ತಿಲ್ಲ ಡೆತ್ಗೆ. ಸೊ ನಾವು ಇಟ್ಕೊಂಡು ಏನಿದು ಬ್ರೇಕಿಂಗ್ ನ್ಯೂಸ್ ನಾವು ಅನ್ಕೊಂಡ್ರೆ ಲೈಕ್ ಕ್ಯಾಶುಯಲಿ ಅವ್ರಿಗೆ ಲೈಕ್ ಜ್ವರ ಗಿರ ಏನಾದ್ರು ಬಂದಿರುತ್ತೆ, ಸೊ ಹೆಲ್ತ್ ಇಶ್ಯೂ ಆಗಿರುತ್ತೆ, ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅಷ್ಟೇ. ಈ ಮೀಡಿಯಾದವರೇ ಲೈಕ್ ಬ್ರೇಕಿಂಗ್ ನ್ಯೂಸ್ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಸೊ ಆಮೇಲೆ ಮನೆಗೆ ಬಂದ್ಮೇಲೆ ಲೈಕ್ ಅವ್ರು ತಿರೋದ್ಮೇಲೆ ಟಿವಿನಲ್ಲೇ 24 hours ಅದೇ ಬರ್ತಾ ಇದೆ. ಈವ್ನಿಂಗ್ ಗೊತ್ತಾಗಿದೆ. ಸೊ ಈವ್ನಿಂಗ್ ವರ್ಗು ನಮ್ಗೆ ಕನ್ಫರ್ಮೇ ಇಲ್ಲ. ಸರ್ ನಾರ್ಮಲ್ ಆಗಿ ಹೆಲ್ತ್ ಇಶ್ಯೂ ಆಗಿರುತ್ತೆ, ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅಷ್ಟೇ. ಇವ್ರು ಮೀಡಿಯಾದವರು ರೆಕಾರ್ಡ್ ಮಾಡ್ಕೊಂಡು ಬ್ರೇಕಿಂಗ್ ನ್ಯೂಸ್ ಹಾಕಿರ್ತಾರೆ ಅಷ್ಟೇ ಅಂತ ಅನ್ಕೊಂಡಿದ್ವಿ. ಸೊ ಆಮೇಲೆ ಕನ್ಫರ್ಮ್ ಆದ್ಮೇಲೆ ನಂಬಕ್ಕೆ ಆಗ್ತಿಲ್ಲ, ಹೇಗಾಗ್ಬಿಡ್ತು, ಇದು ಹೇಗಾಗಕ್ ಚಾನ್ಸು, ಹಾಗೆ ಹೀಗೆ. ಆಮೇಲೆ ಒಂದು CCTV ಫುಟೇಜ್ ಏನೋ ಬಿಡ್ತಿದ್ರು ಯೂಟ್ಯೂಬ್ ಏನದು TV9 ಅಲ್ಲಿ. ಸೊ ಈ ತರ ಜಿಮ್ಗೆ ಹೋಗಿ ಸೊ ಎಕ್ಸ್ಟ್ರಾ ವರ್ಕ್ ಮಾಡಿ ಅವ್ರಿಗೆ ಲೈಕ್ ಸ್ಟ್ರೆಸ್ ಪ್ಲಸ್ ಏನದು ಸೊ ರೀಸನ್ ಇರುತ್ತೆ ಅಲ್ವಾ ಅದಕ್ಕೆ, ಅದರಿಂದ ಆಗಿದ್ದು ಅಂತ ಗೊತ್ತಾದ್ಮೇಲೆ ಹೀಗೂ ಇರ್ಬೋದಾ ಅಂತ ಇಟ್ಕೊಂಡು ಇನ್ನೂ ಶಾಕ್ ಮೂಮೆಂಟ್ ಅಲ್ಲೇ ಇದೆ. ಸೊ ಇವಾಗ್ಲೂ ಕೂಡ ಅನ್ಸಲ್ಲ ಈ ರೀತಿ ಡೆತ್ ಆಗಿದ್ಯಾ ಅಂತ ನಂಬಕ್ಕಾಗಲ್ಲ. ಆಫ್ಟರ್ ದಟ್ ಅಂದ್ರೆ ಅವ್ರ ನ್ಯೂಸ್ ಅದ್ ಕೇಳಾದ್ಮೇಲೆ ಒಂದಷ್ಟು ಅಂದ್ರೆ ಅವ್ರು ಮಾಡಿದ ಕೆಲ್ಸಗಳೆಲ್ಲ ಅದಾದ್ಮೇಲೆ ಗೊತ್ತಾಯ್ತು ನಮ್ಗೆ. ಅದನ್ನ ನೋಡಿದಾಗ ಅವ್ರಿಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಅವ್ರು ಮಾಡಿರೋ ಕೆಲ್ಸದ ಬಗ್ಗೆ ಎಲ್ಲರೂ ಕೂಡ ಅಪ್ರಿಸಿಯೇಷನ್ಸ್ ಕೊಡ್ತಾ ಇದ್ರು. ಅದನ್ನ ನೋಡಿದಾಗ ಏನ್ ಫೀಲ್ ಆಗ್ತಿತ್ತು? ಆಬ್ವಿಯಸ್ಲಿ ಸ್ಯಾಡ್ ಫೀಲ್ ಆಗ್ತಿತ್ತು. ಸೊ ಇಷ್ಟು ಲೈಕ್ ಯಾವುದೇ ಅಹಂಕಾರ ಇಲ್ದಿರಾ, ಸೊ ಅವ್ರ ಡ್ಯಾಡಿ ಬಂದ್ಬಿಟ್ಟು ದೊಡ್ಡ ಫೇಮಸ್ ಸ್ಟಾರ್, ಅವ್ರ ಮಕ್ಳು ಅಂದ್ಮೇಲೆ ಸ್ವಲ್ಪ ಅಹಂಕಾರ ಆದ್ರೂ ಇದ್ದೇ ಇರುತ್ತೆ. ನಾನ್ ರಾಜ್ಕುಮಾರ್ ಮಗ, ಸೊ ಅವ್ರಿಗೆ ಅದು 0% ಸಹ ಇರ್ಲಿಲ್ಲ. ಪ್ಲಸ್ ಯಾರೇ ಹೆಲ್ಪ್ ಕೇಳ್ಕೊಂಡ್ ಬಂದು ಯಾರಿಗೂ ಬೇಡ ಅಂತ ಹೇಳಿಲ್ಲ. ಸೊ ನಮ್ಗೆ ಪ್ರೀವಿಯಸ್ಲಿ ಗೊತ್ತಿರ್ಲಿಲ್ಲ. ಓಕೆ, ಯಾಕೆಂದ್ರೆ ಕೆಲವರು ಆಕ್ಟರ್ಸ್ ಏನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಿದ್ದಂಗೆ ನಾನು ಈ ತರ ಹೆಲ್ಪ್ ಮಾಡಿದ್ದೆ ಅಂದ್ಬಿಟ್ಟು ಅವ್ರು ಹಾಕಿರ್ಲಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಈ ತರ ಎಲ್ಲ ಹೆಲ್ಪ್ ಮಾಡಿ. ಸೊ ಅವ್ರು ತೀರೋದ್ಮೇಲೆ ತುಂಬಾ ಜನ ಲೈಕ್ ಯಾರಿಗೆ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲ ಬಂದು ಹೇಳ್ತಿದ್ರು, ನಮ್ಗೆ ಈ ತರ ಹೆಲ್ಪ್ ಮಾಡಿದ್ರು ಮಿಸ್ ಮಾಡ್ಕೊಂಡು. ನಮ್ಗೆ ಆಮೇಲೆ ಒಂದೊಂದೇ ವಿಷಯ ಗೊತ್ತಿತ್ತು. ಇಷ್ಟೆಲ್ಲ ಲೈಕ್ ಆಶ್ರಮಗಳೆಲ್ಲ ಇದೆ ಅಂತೆ, ಸೊ ಈ ತರ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಅವಾಗ ಅನ್ನಿಸ್ತು ಇಂಥ ಜನನ ಕಳ್ಕೊಂಡು ಸೊ ನಮ್ಗೆ ಎಷ್ಟು ಸ್ಯಾಡ್ ಆಗ್ತಿದ್ರು. ಅವ್ರ ಕೈ ಕೆಳಗಡೆ ಯಾರು ಇರ್ತಾರೆ ನೋಡ್ರಿ, ಅವ್ರು ಯಾರಿಗೆ ಹೆಲ್ಪ್ ಮಾಡಿರ್ತಾರೆ ನೋಡ್ರಿ, ಅವ್ರಿಗಂತೂ ಲೈಕ್ ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿರುತ್ತೆ ಸಡನ್ ಆಗಿ. ಇನ್ನ ನೀವೇ ಕೊರಿಯೋಗ್ರಾಫರ್ ಅನ್ನೋ ವಿಚಾರಕ್ಕೆ ಅಂದ್ರೆ ಅವರು ಹೇಳಿದ್ರಿಂದ ಅಪ್ಪು ಸರ್ ಡ್ಯಾನ್ಸ್ ಎಲ್ಲ ನೋಡಿದಾಗ, ನೀವು ನೋಡ್ತೀರಾ ಅಪ್ಪು ಸರ್ ಡ್ಯಾನ್ಸ್ ಸಾಂಗ್ಸ್ ಎಲ್ಲ, ನಿಮ್ಗೆ ಆಸ್ ಎ ಕೊರಿಯೋಗ್ರಾಫರ್ ಅಪ್ಪು ಸರ್ ಡ್ಯಾನ್ಸ್ ನೋಡಿದಾಗ ಏನು ಇಷ್ಟ ಆಗುತ್ತೆ? ಡ್ಯಾನ್ಸು ಒಂದೊಂದು ಕಷ್ಟ ಇರುತ್ತೆ ಆಡಕ್ಕ, ಒಂದು ಸ್ಟೆಪ್ಗಳು ಗೊತ್ತಾಗಲ್ಲ ಒಂದೊಂದು. ಹಂಗೆ ನಿಧಾನಗೆ ಕಲ್ತ್ಕೊಂತೀನಿ. ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ ಡ್ಯಾನ್ಸು ಅಪ್ಪು ಸರ್. ಅದು ನೋಡಿ ನಿಧಾನಗೆ ಕಲ್ತ್ಕೊಂತ ಇರ್ತೀನಿ. ಟ್ರೈ ಮಾಡಿದೀರಾ? ಟ್ರೈ ಮಾಡಿದ್ದೀನಿ. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟೊಂದೇನಿಲ್ಲ, ಕಮ್ಮಿ. ಓಕೆ, ಟ್ರೈ ಅಂತೂ ಮಾಡಿದ್ದೀನಿ. ಟ್ರೈ ಮಾಡಿದ್ದೀನಿ. ಓಕೆ, ಇನ್ನ ನಿಮ್ 3 ಜನ ಅಂದ್ರೆ ಕೆಲವೊಂದು ಪೋಸ್ಟ್ಗಳು ಹಾಕಿದಾಗ, ಕೆಲವೊಂದು ಇದಾಕಿದಾಗ ತುಂಬಾ ನೀವು 3 ಜನ ತುಂಬಾ ಚೆನ್ನಾಗಿದ್ದೀರಾ, ನೋಡಕ್ ಚೆನ್ನಾಗಿದ್ದೀರಾ, ಇದೇ ತರ ರೀಲ್ಸ್ ಮಾಡಿ ಅಂತೆಲ್ಲ ತುಂಬಾ ಕಮೆಂಟ್ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಏನಾದ್ರು ಹೊರಗಡೆ ಇದ್ದಾಗ ಒಂದು ರ್ಯಾಗಿಂಗ್ ಅಂತೂ ಇರುತ್ತಪ್ಪ. ಹೆಣ್ಮಕ್ಳಿಗೆ ಎಲ್ಲರೂ ಒಂದು ರ್ಯಾಗಿಂಗ್ ಅಂತೂ ಇರುತ್ತೆ. ಯಾರು ಹುಡುಗರು ತುಂಬಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ರ್ಯಾಗ್ ಮಾಡಿದ್ರೆ ಅವರಿಗೆ ಬೈಯೋದಕ್ಕೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಯಾವ ತರ ಯೂಸ್ ಮಾಡ್ತಾರೆ? ಸೊ ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವ್ರು ಬೇಸಿಕಲಿ ನೋಡಿದಾಗ ಇವ್ರ ಮುಂದೆ ಲೈಕ್ ಅಷ್ಟೊಂದು ಮಾತಾಡೋದಿಲ್ಲ. ಸೊ ನನ್ನ ನೋಡಿ ಅವ್ರು ಏನ್ ಅನ್ಕೊಳ್ತಾರೆ, ಕನ್ನಡ ಬರೋದಿಲ್ಲ. ಸೊ ಯೂಶಲಿ ನಮ್ಮ ನೋಡಿದ ತಕ್ಷಣ ಅವ್ರು ಹೇಳ್ತಿರ್ತಾರೆ ನೇಪಾಳೀಸ್ ಅಂತ ಹೇಳೋದಿಲ್ಲ, ನೇಪಾಳೀಸ್ ಅಂತ ಹೇಳಿದ್ರೆ ನಮ್ಗೆ ಫೈನ್ ಬಿಡಿ ನಾವು ನೇಪಾಳದವರು ಅಂತ ಅನ್ಸುತ್ತೆ. ಸೊ ಅವ್ರು ಹೇಳ್ತಾರೆ ಜಪಾನೀಸ್, ಚೀನಾ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ನಂಗೆ ಲೈಕ್ ಏನಿದು ಇಂಥ ಪೀಪಲ್ಸ್ ಇರ್ತಾರ ಅನ್ಸ್ಬಿಡುತ್ತೆ. ಸೊ ಅದನ್ನ ಒಂಥರ ಅವ್ರು ಹೇಳೋ ರೀತಿನೇ ಬೇರೆ ತರ ಇರುತ್ತೆ. ಓಕೆ,
ಸೊ ಬಸ್ಸಲ್ಲಿ ಕೆಲವು ಜನ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಿರ್ತದೆ, ಕನ್ನಡ ಬರೋದಿಲ್ಲ ಅಂತ. ಬರೋದಿಲ್ಲ. ಬಟ್ ನನ್ಗೆ ಅರ್ಥ ಆಗ್ತಿರುತ್ತೆ, ನನ್ಗೆ ಮಾತಾಡ್ತಿರುತ್ತೆ, ನಾನು ಸೈಲೆಂಟ್ ಆಗಿ ಇರ್ತೀನಿ. ನನ್ಗೆ ಅವ್ರು ಹೇಳೋದು ಇಲ್ಲ ನನಗೆ ಕನ್ನಡ ಬರುತ್ತೆ ಅಂತ. ಸೊ ಅವ್ರು ಏನೇನ್ ಹೇಳ್ತಾರೆ, ಲೈಕ್ ಕೆಲವು ಸಲ ಲೈಕ್ ಅದ್ರ ವರ್ಡ್ಸ್ ಯೂಸ್ ಮಾಡ್ತಾರೆ, ಬಟ್ ಏನ್ ಮಾಡೋದಕ್ಕಾಗೋದಿಲ್ಲ. ಸೊ ನಮ್ಗೆ ಅವ್ರೇನ್ ಅನ್ಕೊಳ್ತಾರೆ, ಓ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ತಾನೇ ಹೇಳಿರ್ತಾರೆ, ಸೊ ನಾವು ಹಾಗೆ ಇರೋಣ ಬಿಡಿ, ನಮ್ಗೆ ಅರ್ಥ ಆಗಿಲ್ಲ ಅನ್ನೋ ತರ. ಸೊ ಆ ತರ ಅಂದ್ರೆ ಯಾರಿಗೂ ಕೌಂಟರ್ ಕೊಟ್ಟಿಲ್ಲ ನಿಮ್ಗೆ ರ್ಯಾಗ್ ಮಾಡೋದವ್ರಿಗೆ? ಸೊ ಕೌಂಟರ್ ಅಂದ್ರೆ ಅನ್ನೋನ್ ಪರ್ಸನ್ಗೆ ಕೊಟ್ಟಿಲ್ಲ. ಸೊ ನಮ್ ಕಾಲೇಜಲ್ಲಿ ನಮ್ ಸೀನಿಯರ್ಸ್, ನಮ್ ಕ್ಲಾಸ್ಮೇಟ್ಸ್ ಏನಿದ್ದಾರೆ, ಸೊ ಅವ್ರು ಯಾರು ರ್ಯಾಗಿಂಗ್ ಮಾಡಿಲ್ಲ. ಓಕೆ, ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜಲ್ಲಿ ನೋಡ್ದಿದ್ದು ಆಕ್ಚುಲಿ ಇವಾಗ ಇವ್ರು ಹೇಗೆ ಸೈಲೆಂಟ್ ಆಗ್ತಿದ್ದಾರೋ ನಾವು ಕಾಲೇಜಲ್ಲಿ ಹಂಗೆ ಮಾತಾಡೋದಿಲ್ಲ. ಸೊ ಅಡ್ಮಿಷನ್ ಆಗಿ ತುಂಬಾ ದಿವಸ ಆದ್ಮೇಲೆ ಈವನ್ ಟೀಚರ್ಗೆ ಸಹ ಗೊತ್ತಿರೋದಿಲ್ಲ ನಮ್ಗೆ ಕನ್ನಡ ಬರುತ್ತೆ ಅಂತ, ಪ್ರಿನ್ಸಿಪಲ್ ಸಹ ಗೊತ್ತಿರೋದಿಲ್ಲ ಕನ್ನಡ ಬರುತ್ತೆ ಅಂತ. ಸೊ ಅಕ್ಕಪಕ್ಕ ಯಾರು ಕೂತಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಕನ್ನಡ ಬರುತ್ತೆ ಅಂತ. ಸೊ ಅದು ರೇರ ಕೇಳಿದ್ರೆ ಕನ್ನಡ ಬರುತ್ತೆ, ಇಷ್ಟು ಚೆನ್ನಾಗಿ ಬರುತ್ತಾ, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಸೊ ಅದನ್ನ ಬಿಟ್ಟು ನಾವು ಓಡಾಡೋದು ಈಗ ಸೈಲೆಂಟ್ ಆಗಿ ತಲೆ ಬಗ್ಸ್ಕೊಂಡು, ಸೊ ಹಿಂಗ್ ನೋಡ್ದಿರಾ ಸೈಲೆಂಟ್ ಆಗಿ ಹೋಗ್ತಿರ್ತೀವಿ. ಸೊ ಇಫ್ ಇನ್ ಕೇಸ್ ಯಾರಾದ್ರೂ ಏನಾದ್ರು ಹೇಳಿದ್ರು ಕೇಳಿಸಿರುತ್ತೆ, ಬಟ್ ಕೇಳಿಸಿ ನನ್ನ ಹತ್ರ ಹೋಗ್ತಾ ಇರ್ತೀವಿ, ರಿಯಾಕ್ಟ್ ಮಾಡಲ್ಲ ಅಷ್ಟೇ. ಆಕ್ಚುಲಿ ಅದು ನೀವ್ ಹೇಳೋದೇ ನಿಜ. ಇವರಿಬ್ರು ಹೇರ್ ಸ್ಟೈಲ್ ನೋಡ್ತಾ ಇದ್ರೆ ಇವರಿಬ್ರು ನೇಪಾಳೀಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಫ್ರಮ್ ನೇಪಾಳ ಅಂತ ಸಾಧ್ಯ ಇಲ್ಲ. ನಿಮ್ ಹೇರ್ ಸ್ಟೈಲ್ ಎಲ್ಲ ನೋಡ್ತಾ ಇದ್ರೆ ನೀವು ಅಂದ್ರೆ ಇದನ್ನೇನಂತ ಗೊತ್ತಿಲ್ಲ ನಮಗೆ. ಆ ಹೇರ್ ಸ್ಟೈಲ್ ನೋಡೋದ್ರಿಂದ ಮೋಸ್ಟ್ಲಿ ನಿಮ್ಮನ್ನ ಆತರ ರೆಕಗ್ನೈಸ್ ಮಾಡ್ತಾರ ಅಂತ. ಯಾಕೆ ಆತರ ಹೇರ್ ಸ್ಟೈಲ್ ಮಾಡ್ಕೋಬೇಕು? ಆಕ್ಚುಲಿ ಈ ಹೇರ್ ಸ್ಟೈಲ್ ಬಂದ್ಬಿಟ್ಟು ನನಗೆ 9th ಇಂದಾನೇ ಇತ್ತು ಅನ್ಸುತ್ತೆ. ಸೊ ನನ್ನ ಫೇಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಸೊ ಫೋರ್ಹೆಡ್ ಸ್ವಲ್ಪ ಬಿಗ್ ಇರುತ್ತೆ, ಇಷ್ಟು, ಸೊ ಓವಲ್ ಶೇಪ್. ಸೊ ಇವ್ರು ಕೂಡ ಆ ಹೇರ್ ಸ್ಟೈಲ್ ಮಾಡಿದ್ರು, ಇವ್ರಿಗೆ ಅಷ್ಟೊಂದು ಸೂಟ್ ಆಗಿಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಡ್ರು. ಸೊ ನಂದು ನಾರ್ಮಲ್ ಆಗಿ ಇವ್ರ ಹೇರ್ ಸ್ಟೈಲ್ ತರನೇ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಆಮೇಲೆ ನಂಗೆ ಈ ಹೇರ್ ಸ್ಟೈಲ್ ಮಾಡಿದ್ಮೇಲೆ ಪರ್ಫೆಕ್ಟ್ಲಿ ಫಿಟ್ ಅನಿಸ್ತು ಫೇಸ್ ಸ್ಟ್ರಕ್ಚರ್ಗೆ. ಸೊ ಅದೇ ಕಂಟಿನ್ಯೂ ಆಯ್ತು. ಇವಾಗ ಚೇಂಜ್ ಮಾಡೋಣ ಅನ್ಸುತ್ತೆ, ಬಟ್ ಚೇಂಜ್ ಮಾಡಿದ್ರೆ ಸೊ ಡಿಫ್ರೆಂಟ್ ಲುಕ್ ಇರುತ್ತೆ. ಸೊ ಇವ್ರ ನಂತರ ಹೇರ್ ಸ್ಟೈಲ್ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಇವಾಗ ನಾನು ಇವ್ರ ತರ ಹೇರ್ ಸ್ಟೈಲ್ ಮಾಡಿದ್ರೆ ಸೇಮ್ ಇವ್ರ ತರನೇ ಕಾಣಿಸ್ತಾರೆ. ಸೊ ನನಗೆ ಅನ್ಸುತ್ತೆ ಚೇಂಜ್ ಮಾಡೋಣ ಅಂತ, ಬಟ್ ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆಯಲ್ಲ, ಸೊ ಹಿಂಗೆ. ಸೊ ಇದನ್ನ ನೋಡ್ಬಿಟ್ಟು ಇವಾಗ ತುಂಬಾ ಜನ ಏನಂತ ಹೇಳ್ತಾರೆ, ಫಸ್ಟ್ ಚೈನೀಸ್, ಜಪಾನೀಸ್, ಚೈನೀಸ್ ಅನ್ನೋರು. ಇವಾಗ ನೋಡಿದ್ರೆ ಕೊರಿಯನ್ ಸೊ ಕೊರಿಯನ್ ಡ್ರಾಮಾಸ್ ಜಾಸ್ತಿ ನೋಡ್ತೀರಾ, ಸೊ ಅದ್ರಲ್ಲಿ ಇದೇ ತರ ಹೇರ್ ಸ್ಟೈಲ್ ಇರುತ್ತೆ, ಸೊ ಕಾಪಿ ಮಾಡ್ಕೊಂಡಿದ್ದೀರಾ ಅಲ್ವಾ? ನಾನ್ ಹೇಳ್ತೀನಿ ಇಲ್ಲ, ನಾನು ಕೊರಿಯನ್ ಡ್ರಾಮಾ ನೋಡೋಗಿನ್ನು ಮುಂಚೆ ನನ್ನ ಹೇರ್ ಸ್ಟೈಲ್ ಹಿಂಗೆ ಇತ್ತು ಅಂತ. ಇನ್ನ ರೈಟ್ ನಾವು ಇಂಡಿಯಾ ಸಿಚುವೇಶನ್ ನಿಮ್ಗೆ ಗೊತ್ತಿದೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಮೇಲೆ ಆಲ್ರೆಡಿ ವಾರ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಏನ್ ಅನ್ಸುತ್ತೆ ನಿಮ್ಗೆ ಈ ಸಿಚುವೇಶನ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ? ಫಸ್ಟ್ ಅವರೇ ಕೆಣ್ಕಿದ್ದಲ್ಲ ಇಂಡಿಯನ್ನ, ಅದಕ್ಕೆ ಇಂಡಿಯಾ ಅವ್ರನ್ನ ಬಿಡ್ತಾರೆ ಈಗ. ಏನ್ಸುತ್ತೆ ರೈಟ್ ನಾವು ಸಿಚುವೇಶನ್ ನೋಡ್ತಾ ಇದ್ರೆ? ಅಂದ್ರೆ ಈಗ ಆ ಕಡೆಯಿಂದ ಮಿಸೈಲ್ಸ್ ದಾಳಿ ಮಾಡ್ತಾರೆ, ಶಿಪ್ಸ್ ಕಳಿಸ್ತಿದ್ದಾರೆ, ರಾಕೆಟ್ ಪ್ಯಾನ್ಗಳನ್ನ ಕಳಿಸ್ತಿದ್ದಾರೆ. ಅದೆಲ್ಲ ನೋಡಿದಾಗ ಅಂದ್ರೆ ನೀವು ಇಂಡಿಯಾದಲ್ಲೇ ಇರೋದ್ರಿಂದ ಹೆಂಗ್ ಫೀಲ್ ಆಗುತ್ತೆ? ಖುಷಿ ಆಗುತ್ತೆ. ಇಫ್ ಇನ್ ಕೇಸ್ ಅಪ್ಪಿ ತಪ್ಪಿ ಏನಾದ್ರು ಪಾಕಿಸ್ತಾನದಲ್ಲಿ ಇದ್ದಿದ್ರು, ಲೈಕ್ ಬೇರೆ ಕಂಟ್ರೀಸ್ ಅಲ್ಲಿ ಇದ್ದಿದ್ರು, ಇಂಡಿಯಾ ಸ್ಟ್ರಾಂಗ್. ಯಾಕೆಂದ್ರೆ ಇಂಡಿಯಾಗೆ ಸ್ಟ್ರಾಂಗ್ ಸಪೋರ್ಟ್ ಇದೆ ರಷ್ಯಾದು. ಸೊ ರೀಸೆಂಟ್ ಆಗಿ ಲೈಕ್ ರಷ್ಯಾದಿಂದ ತಂದಿರೋ S-400 ಏನಿದೆ ಅದು ಈ ವಾರಲ್ಲಿ ಲೈಕ್ ಈ ಲೆವೆಲ್ ಅಲ್ಲಿ ಇದೆ, ಟಾಪ್ ನಾಚ್ ಅಲ್ಲಿ ಇದೆ. ಎಸ್, ಓಕೆ. ಅದಕ್ಕೆ ನಮ್ಗೆ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತಿರುತ್ತೆ, ನಮ್ ಇಂಡಿಯಾ ಏನಿದೆ ತುಂಬಾ ಸ್ಟ್ರಾಂಗ್. ಸೊ ನೀವು ನಮ್ಗೆ ಲೈಕ್ ನಮ್ಮ ಹತ್ರ ನೀವು ಚೆನ್ನಾಗಿದ್ರೆ ನಾವು ಅಫ್ಕೋರ್ಸ್ ನಿಮ್ಮ ಹತ್ರ ಕೂಡ ಹಾಗೆ ಇರ್ತೀವಿ. ಇಂಡಿಯಾ ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು ಅನ್ಸುತ್ತೆ ಅವ್ರನ್ನ ಆಡ್ತಾರ ನೋಡಿದ್ರೆ? ಲೈಕ್ ಕಾಮನ್ ಆಗಿ ಎಲ್ರಿಗೂ ಅನ್ಸೋದು, ಬಟ್ ಅನ್ಸುತ್ತೆ ವಾರ್ ನಡೆದ್ರೆ ಅಲ್ಲೂ ಕೂಡ ಲೈಕ್ ಪೀಪಲ್ಸ್ ಇರ್ತಾರೆ, ಅಲ್ಲೂ ಕೂಡ ಜನ ಸಾಯ್ತಾರೆ, ಅಲ್ಲೂ ಕೂಡ ಚಿಕ್ಕ ಮಕ್ಳು ಇರ್ತಾರೆ, ಅಲ್ಲೂ ಕೂಡ ಲೈಕ್ ಗೊತ್ತಲ್ಲ ವಾರ್ ನಡೆದ್ರೆ ಏನೇನ್ ಎರಡು ಕಡೆ ಲಾಸಸ್ ಹಾಗೆ ಆಗುತ್ತೆ. ವಾರ್ ಅಂದ್ರೆ ಹಂಗೆ ಯಾವ ಎರಡು ಕಂಟ್ರಿ ಇರುತ್ತೆ, ಎರಡು ಕಡೆ ಲಾಸಸ್ ಅಂತೂ ಹಾಗೆ ಆಗುತ್ತೆ. ಇಂಡಿಯಾ ಎಷ್ಟೊಂದು ಸ್ಟ್ರಾಂಗ್ ಇದ್ರೂ ಕೂಡ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಪ್ರಾಣಗಳು ಹೋಗಿ ಹೋಗುತ್ತೆ. ಹೌದು, ಬಟ್ ಯಾವಾಗ ಅವ್ರು ಮಾಡಿರೋದು ಜ್ಞಾಪಕ ಬರುತ್ತೋ, ಸೊ ಸಿಂಧೂರ್ ಮಿಷನ್ ಏನಿದೆ, ಸೊ ಅದು ಆಗೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಅವರೇ ಅಲ್ಲ ಫಸ್ಟ್. ಅಲ್ಲಿ ಲೈಕ್ ಅವ್ರು ಅಟ್ಯಾಕ್ ಮಾಡಿರೋದು, ಅವ್ರ ಜನಗಳನ್ನ ಸಾಯಿಸಿರೋ ರೀತಿ ನೋಡಿದ್ರೆ, ಮತ್ತೆ ಅಲ್ಲಿನ ಹೆಂಗಸರಿಗೆ ಮಕ್ಕಳಿಗೆ, ಸೊ ಇದನ್ನ ಹೋಗಿ ನೀವು ಮೋದಿ ಹತ್ರ ಹೇಳಿ ಅನ್ನೋದು ಅದೇನಿದೆ. ಸೊ ಅವ್ರ ಇಂಟೆನ್ಷನ್ ಬಂದ್ಬಿಟ್ಟು ಟಾರ್ಚರ್ ಕೊಟ್ಟು ಸಾಯಿಸ್ಬೇಕು. ಸೊ ನಮಗೂ ಹಾಗೆ ಅನ್ಸುತ್ತೆ, ನೀವು ನಮ್ ಜನದ ಬಗ್ಗೆ, ನಮ್ ಪೀಪಲ್ಸ್ ಬಗ್ಗೆ ಕರುಣೆ ಕಾಣಿಸ್ಲಿಲ್ಲ ಕಣ್ಣಲ್ಲಿ, ಅಫ್ಕೋರ್ಸ್ ನಾವು ಕೂಡ ಮಾಡ್ಲೇಬೇಕಾಗುತ್ತೆ ಅವಾಗ. ಇಲ್ಲ ಅಂದ್ರೆ ಲೈಕ್ ಅವ್ರು ಕಂಟಿನ್ಯೂಸ್ಲಿ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಓ ಇವ್ರಿಗೆ ಏನ್ ಮಾಡಿದ್ರು ಅಷ್ಟೇ ಬಿಡಿ, ಇವ್ರು ಲೈಕ್ ರಿಯಾಕ್ಟೇ ಆಗೋದಿಲ್ಲ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. Feed Plus Karnataka.